ರೇಣುಕಾಸ್ವಾಮಿ ಕೇಸ್ ಟ್ರಯಲ್ ನಡೆಯೋ ಸಂದರ್ಭದಲ್ಲಿಯೂ ಆರೋಪಿ ಪವಿತ್ರ ಗೌಡಗೆ ಮನೆ ಊಟ ತಿನ್ನೋ ಅದೃಷ್ಟ ಕುಲಾಯಿಸಿದೆ. ಮನೆ ಊಟಕ್ಕೆ ಮನವಿ ಮಾಡಿದ್ದನ್ನ ಪುರಸ್ಕರಿಸಿದ ಕೋರ್ಟ್ A1 ಪವಿತ್ರ ಗೌಡಗೆ ಮನೆ ಊಟ ನೀಡಲು ಅನುಮತಿ ನೀಡಿದೆ. ಇಂದಿನಿಂದಲೇ ಮನೆ ಊಟ ತಿನ್ನೋ ಭಾಗ್ಯ ಸಿಗಲಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಆರೋಪಿ ಪವಿತ್ರ ಗೌಡಗೆ ಮನೆ ಊಟ ಭಾಗ್ಯ. ಟ್ರಯಲ್ ಶುರುವಾದಾಗಿನಿಂದ ಪವಿತ್ರಗೆ ಟೆನ್ಷನ್. ಎಸ್, ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಟ್ರಯಲ್ ಶುರುವಾಗಿದೆ. ಇದರ ನಡುವೆ ಈಗ A1 ಪವಿತ್ರ ಗೌಡಗೆ ಜೈಲಿನಲ್ಲಿ ಮನೆ ಊಟ ತಿನ್ನೋ ಭಾಗ್ಯ ಸಿಕ್ಕಿದೆ. ಮನೆ ಊಟಕ್ಕಾಗಿ ಮನವಿ ಸಲ್ಲಿಸಿದ್ದ ಪವಿತ್ರ ಗೌಡ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಆದರೆ ಆದೇಶ ಪ್ರತಿ ತಲುಪಿದ್ರೂ ಇನ್ನೂ ಪವಿತ್ರಗೆ ಮನೆಯೂಟ ಸಿಕ್ಕಿರಲಿಲ್ಲ. ಆದೇಶ ಪ್ರತಿ ತಲುಪಿದ ಬಳಿಕ ಜೈಲಿನ ಕೆಲ ಪ್ರಕ್ರಿಯೆಗಳು ಮುಗಿದ ಬಳಿಕ ಮನೆ ಊಟ ಸಿಗಲಿದೆಯಂತೆ. ಮನೆ ಊಟ ತರಲು ಕೆಲವು ಕಂಡೀಷನ್ಗಳಿದ್ದು, ಯಾರು ಮನೆಯೂಟ ತರ್ತಾರೆ, ಯಾವಾಗ ತರ್ತಾರೆ, ಅವರಿಗೂ ಆರೋಪಿಗೂ ಸಂಬಂಧ ಏನು, ಹೀಗೆ ಕೆಲ ಮಾಹಿತಿ ಜೊತೆಗೆ ದಾಖಲೆಗಳು ಜೈಲಾಧಿಕಾರಿಗಳಿಗೆ ನೀಡಬೇಕು. ಈಗಾಗಲೇ 4 ಮನೆಯೂಟ ತರುವುದಾಗಿ ವಕೀಲರು ದಾಖಲೆ ನೀಡಿದ್ದಾರೆ. ಜನವರಿ 2ರಂದು ದಾಖಲೆಗಳನ್ನು ನೀಡಿದ್ದು, ಬಹುತೇಕ ಇವತ್ತು ಅಥವಾ ನಾಳೆ ಮನೆಯೂಟ ಸಿಗೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಪವಿತ್ರ ಗೌಡ ಬೆನ್ನಲ್ಲೇ ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಮನೆಯೂಟ ಸಿಗಲಿದ್ದು, 3 ಆರೋಪಿಗಳು ಕೋರ್ಟ್ ಆದೇಶದ ಜೊತೆಗೆ ದಾಖಲೆ ನೀಡಿದ್ದಾರೆ. ಇನ್ನು ಟ್ರಯಲ್ ಶುರುವಾಗಿದ್ದೇ ತಡ ದರ್ಶನ್ಗಿಂತ ಪವಿತ್ರ ಗೌಡಗೆ ಟೆನ್ಷನ್ ಹೆಚ್ಚಾಗಿದೆ. ಟ್ರಯಲ್ ಶುರುವಾಗ್ತಾ ಇದ್ದಂತೆ ಪವಿತ್ರ ಗೌಡ ದರ್ಶನ್ ಭೇಟಿಗೆ ಶತ ಪ್ರಯತ್ನ ಪಡ್ತಾ ಇದ್ದಾರೆ ಎನ್ನುವ ಸುದ್ದಿ ಕೇಳಿ ಬಂದಿದೆ. ಇತ್ತೀಚೆಗಷ್ಟೇ ಡಿಜಿಪಿ ಅಲೋಕ್ ಕುಮಾರ್ ಅವರು ಜೈಲಿಗೆ ಭೇಟಿ ಮಾಡಿದ್ದು, ಅವರು ಜೈಲು ಭೇಟಿ ಮಾಡಿದ ವೇಳೆ ಪವಿತ್ರ ಗೌಡ ಅವರ ಜೊತೆ ಮಾತನಾಡಿ ದರ್ಶನ್ ಭೇಟಿಗೆ ಅವಕಾಶ ಕೇಳಿದ್ರು ಎನ್ನಲಾಗಿದೆ. ಆದರೆ ದರ್ಶನ್ ಇದಕ್ಕೆ ನಿರಾಕರಿಸಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಒಟ್ನಲ್ಲಿ A1ಗೆ ಟ್ರಯಲ್ ವೇಳೆ ಜೈಲಿನಲ್ಲಿ ಮನೆ ಊಟ ಸಿಕ್ಕಿದ್ದು, ಪವಿತ್ರ ಗೌಡ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ಎನ್ನಲಾಗಿದೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.